ವೆರಿ ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ಇವಾಗ ಟೈಮ್ ಎಷ್ಟು ಗಂಟೆ? ಟೈಮ್ ಆತದೆ ನೋಡ್ತೀನಿ. 5 ಗಂಟೆನಾ? 5:30 ಆಗಿದೆ ನೋಡಿ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿ ಪಾತ್ರೆ ಉಜ್ತಾ ಇದ್ದಾರೆ. ತುಂಬಾ ಚಳಿ ಇದೆ ನೋಡ್ರಿ. ಹಳ್ಳ ಇರೋದ್ರಿಂದ ತುಂಬ ಚಳಿ ಇರುತ್ತೆ. ಸೊ ಬರ್ರಿ, ಕೈ ಕಾಸ್ಕೋರ್, ನೀರು ಮುಟ್ಟಿರ್ತಾರೆ, ಕೈ ಕಾಸ್ಕೋರ್ಗ. ಫ್ರೆಂಡ್ ಮನಿ ಮೊಮ್ಮಗ ಇವನು ದೊಡ್ಡವನು. ಬೆಳಗ್ಗೆ 5 ಗಂಟೆಗೆ 4 ಗಂಟೆಗೆ ಎದ್ದು ನೀರು ಹಚ್ಚಿದ್ದಾನಂತೆ. ರಿಯಲಿ ಖುಷಿ ಆಗುತ್ತೆ. ನಮ್ಮಣ್ಣದು ದಿನದ ಕಾರ್ಯ ಇದು. ಸೊ ಏನಪ್ಪ ವಿಡಿಯೋ ಎಲ್ಲ ಅಡುಗೆ ತೋರಿಸಿದ್ದಾಳೆ ಅಂತ ಅಂದ್ಕೋಬೇಡಿ. ಎಲ್ಲರಿಗೂ ಬೇಜಾರಾಗಿತ್ತು. ಅಂದರೆ ನಾನು ಏನಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಮೆಮೊರಿಯಾಗಿರಲಿ ಅಂತ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ಹೋದರು ಇದ್ದವ್ರಿಗೆ ನೋಡಿ ಹೋಳಿಗೆ ಊಟ ಅಂತೆ. ಹಳೆ ಕಾಲದಲ್ಲಿ ಹೂರಣ ರುಬ್ತಿದ್ರಲ್ರಿ, ಇವಾಗ ಹೂರಣ ನಾವು ಕೂಡ ಒಳ್ಳೆ ಕಾಲಲ್ಲೇ ರುಬ್ತಾ ಇದ್ದೀರಿ. ಬನ್ನಿ ತೋರಿಸ್ತೀನಿ. ನಮ್ಮ ದೊಡ್ಡಮ್ಮ ರುಬ್ತಾ ಇದ್ದಾರೆ. ಚಂದಾಗಿದೆ. ಈಗ ನೋಡವ, ನೀ ನೋಡ್ಕಿದ್ದು ಚೆನ್ನಾಗ್ಯದಲ್ಲ. ಇವು ಒಳಗೆ ರುಬ್ಬಿದ್ರು ಚಂದ, ಮಿಕ್ಸಿಗೆ ರುಬ್ಬಿದ್ರು ಚಂದ ನೋಡವ. ಒಳ್ಳಾಗ ರುಬ್ಬಿದೆಲ್ಲ ಚಲೋನಿ. ಹಾಂ, ಇಲ್ಲಿ ದಪ್ಪಾಗಿದೆ ನೋಡಿ. ನಂಗೆ ಗೊತ್ತಾಗಲ್ವ, ನಾವು ಅಷ್ಟೊಂದು ಹೂರಣ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಹಿಂದಕ್ಕೆ ಒಳ್ಳೆಲ್ಲಿ ರುಬ್ಬಿದ್ದು ರುಚಿ ಹೆಂಗಿರುತ್ತೆ, ಇವಾಗಲೂ ಅದೇ ರುಚಿ, ಅದೇ ಊಟ. ಮಿಕ್ಸರ್ ಕಾಕ ಬದಲಿ ಇದ್ರ ರುಬ್ಬಿದ್ರು ಚಲೋ. ಹಾಂ, ನೀ ಮಿಕ್ಸರ್ ಕಾಕ ಖಾರ ಹೆಂಗದ, ಖಾರ ಕಲಿಗೆಲ್ಲ ಕುಟ್ಟಿ ಹಾಕಿ ನೀ ಎಷ್ಟು ಚಂದ. ಹೌದು, ಇಲ್ಲ ಘಮ ನೋಡ್ರಿ ಹೆಂಗ ಹೊಂಟ ಹೂರಣದು. ಅದೇ ಮಿಕ್ಸರ್ದು ಬೇರೆ, ಇದನ್ನೇ ಬೇರೆ, ಹೆಂಗದ್ ನೋಡ್ರಿ. ಯಾವುದೇ ಅಲ್ಲಿ ಮಿನಾತ್ ಮಾಡಿದ ಎಲ್ಲನೂ ಚಲೋನೇ ಇರ್ತದೆ. ಹೌದಲ್ಲ, ತಿಂತೀವಿ ಮೈ ಹಾಕಲ್ಲ. ಹಾಂ, ಚಿಕ್ಕ ಮಕ್ಕಳು ನೋಡ್ರಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಏನಮ್ಮ ಇದು? ಮನೆನಾ? ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಬಾವಿ ಅಂತ ಇದು ಮನೆ ಥರ ಕಾಣಿಸ್ತಾ ಇದೆ. ಓ, ಇಲ್ಲೊಂಥರ ಸ್ಟೈಲ್ ಕಟ್ಟಿದ್ದಾರೆ ನೋಡ್ರಿ. ಇದೊಂಥರ ಮನೆ. ಇಲ್ಲಿ ನಿಮ್ಮ ಮನೇನು ಒಂದು ಸ್ವಲ್ಪ ಶೂಟ್ ಮಾಡ್ಕೊಳ್ಳೋಣ. ಓ, ನಿಮ್ಮ ಮನೇನು ಚೆನ್ನಾಗೈತೆ. ಇದು ನಿಮ್ಮ ಮನೇನಾ? ಇದು ನಿಮ್ಮ ಮನೇನಾ? ಇದು ನಿಮ್ಮ ಮನೇನಾ? ತುಂಬ ಚೆನ್ನಾಗಿ ಕಟ್ಟಿದ್ದೀರಾ ನೋಡ್ರಿ. ನಮ್ಮಣ್ಣದು ಕಾರ್ಯದ ವಿಡಿಯೋ ಆಗಿದೆ ನೋಡಿ. ಇದು ಎಲ್ಲ ಅಡುಗೆ ಮಾಡ್ತಾಯಿದ್ರು ಒಲೆ ಮೇಲೇ. ನಾನು ಯಾಕಪ್ಪ ವಿಡಿಯೋ ಮಾಡಿದ್ದೀನಿ ಅಂದರೆ ಮೆಮೊರಿಯಾಗಿ ಇರಬೇಕು ಇದು ನನಗೆ. ನಾನು ಯಾವಾಗಾದರೂ ಮೆಲ್ಕು ಹಾಕಿದಾಗ ನೋಡಬೇಕು ನಮ್ಮ ಅಣ್ಣಂದು ಇದೆಲ್ಲ ಅಂತ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾರೂ ತಪ್ಪಾಗಿ ತಿಳ್ಕೊಬೇಡಿ, ಆಮೇಲೆ ತಪ್ಪಾಗಿ ಕಮೆಂಟ್ ಹಾಕಬೇಡಿ. ನನಗೆ ಇನ್ನೂ ಕೂಡ ಆ ನೋವು ಇದೆ. ನನಗೆ ಗಂಟಲು ಕೂಡ ಇನ್ನೂ ಕ್ಲಿಯರಾಗಿ ಹೋಗ್ತಾ ಇಲ್ಲ. ಆದರೂ ನಾನು ವಾಯ್ಸಲ್ಲಿ ಕೊಡ್ತಾಯಿದ್ದೀನಿ. ಎಲ್ಲರೂ ಆ ದಿನ ತುಂಬ ಬೇಜಾರಾಗಿತ್ತು. ಹಾಗೆ ನಮ್ಮ ಆಚಾರ್ಯದಲ್ಲಿ ಯಾವ ಥರ ಕಾರ್ಯ ಮಾಡ್ತಾರೆ ಅಂತ ನೀವೇ ನೋಡಿ ಸಪೋರ್ಟ್ ಮಾಡಿ. ನಮ್ಮಣ್ಣ ಆತ್ಮಕ್ಕೆ ಶಾಂತಿ ಸಿಗಲಿ.